ಈಗ ಬಿಬಿಎಂಪಿ ವ್ಯಾಪ್ತಿಯನ್ನು ಹಿಗ್ಗಿಸಿ 7 ನಗರ ಪಾಲಿಕೆಗೆ ಅವಕಾಶ ಕಲ್ಪಿಸಿರ್ತಕ್ಕಂಥ ಗ್ರೇಟರ್ ಬೆಂಗಳೂರು ಇದೆಯಲ್ಲ, ಇದನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ವಿಪರೀತವಾಗಿ ಟೀಕೆ ಮಾಡಿದ್ದಾರೆ. ಹೋಳು ಮಾಡೋದ್ರಲ್ಲಿ, ಒಡೆದು ಆಳೋದ್ರಲ್ಲಿ ಕಾಂಗ್ರೆಸ್ಸೇ ಸಾಟಿ. ಅವರು 75 ವರ್ಷದಿಂದ ಮಾಡ್ಕೊಂಡ್ಬಂದಿರೋದು ಇದನ್ನೇ. ಅವತ್ತು ಅಖಂಡ ಭಾರತವನ್ನು ಹೋಳು ಮಾಡಿದ್ರು, ಇವತ್ತು ಬೆಂಗಳೂರು ಮಹಾನಗರ ವಿಭಜಿಸಕ್ಕೆ ಹೊರಟಿದ್ದಾರೆ ಅಂತೆಲ್ಲ ಕುಮಾರಸ್ವಾಮಿ ಒಂದಷ್ಟು ವಾಗ್ದಾಳಿ ಮಾಡಿದ್ದಾರೆ. ಜೊತೆಗೆ ಬೆಂಗಳೂರಿಗೆ ಈಗೊಬ್ಬ ಘಜನಿ ಘೋರಿ ಒಕ್ಕರಿಸಿದ್ದಾನೆ, ಲೂಟಿಗೆ 7 ದಾರಿ ಹುಡುಕ್ತಾ ಇದ್ದಾನೆ ಅಂತ ಏಕವಚನದಲ್ಲಿ ಕುಮಾರಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ. ಈ ಮಸೂದೆ ಜಾರಿಯಾದರೆ ಬಿಡದಿ ಭಾಗದ 24 ಗ್ರಾಮ ಮತ್ತು 9600 ಎಕರೆ ಭೂಮಿ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಬರುತ್ತೆ. ಇನ್ನು ಭೂಮಿ ಕಳ್ಕೊತೀವಲ್ಲ ಅಂತ ಆ ಭಾಗದ ರೈತರೆಲ್ಲ ಸೇರಿ ಒಂದಷ್ಟು ಸಭೆ ಮಾಡಿದ್ದಾರೆ. ಮುಂದೆ ಹೋರಾಟವನ್ನು ಮಾಡೋದಕ್ಕೆ ಕೂಡ ಅವರು ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ಭೂಮಿ ಯಾಕೆ ಕಳ್ಕೋಬೇಕು? ಈಗ ಇದರ ವ್ಯಾಪ್ತಿಗೆ ಸೇರ್ಕೊಂಡ್ರೆ ಅಭಿವೃದ್ಧಿ ನಗರ ಪಾಲಿಕೆಗಳಿಗೆ ಸೇರಿಸ್ಬಿಡ್ತಾರೆ ಅಂತ. ಭೂಮಿ ಕಳ್ಕೊಳ್ಳೋದು ಯಾಕೆ ಬಂತು? ಕಳ್ಕೊಳ್ಳೋದೇನು ಬರಲ್ಲ ಸರ್. ಏನು ಕಳ್ಕೊಳ್ಳೋದೇನಿದೆ? ಇನ್ನು ಬೆಲೆ ಜಾಸ್ತಿ. ಡಿ ಕೆ ಶಿವಕುಮಾರ್ ಆಸ್ತಿ ಆಗತ್ತಾ ಅದು? ಇಲ್ಲ. ಮತ್ತೆ ಏನು ಕಳ್ಕೊಳ್ಳೋದು ಅಂದ್ರೆ? ಕಳ್ಕೊಳ್ಳೋದು ಅಂದ್ರೆ ನೀವು ಇಲ್ಲಿ ಹೇಳಿದ್ರಲ್ಲ, ಕಳ್ಕೊಂಡ್ಬಿಡ್ತೀವಿ ಅಂತ. ಏನು ಕಳ್ಕೊಳ್ಳೋದು ಅಂದ್ರೆ ಏನು? ಅದು ಆಕ್ಚುಲಿ ಅವ್ರಿಗೆ ಇನ್ನೂ ಬೆನಿಫಿಟೇ ಜಾಸ್ತಿ ಅಲ್ಲ. ಅದು ಗೊತ್ತಿಲ್ಲ ನನಗೆ, ಅದು ಆಮೇಲೆ ನೋಡೋಣ. ಅಭಿವೃದ್ಧಿ ವಿಚಾರಕ್ಕೆ ಏನಾದರೂ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಕೋಬಹುದಾ ನಗರ ಪಾಲಿಕೆ ವ್ಯಾಪ್ತಿಗೆ ಬಂದ್ರೆ ಅಂತ ಅಂದ್ಬಿಟ್ಟು ಸರ್. ಅವರ 9600 ಎಕರೆಗೆ ಹೋಗ್ತಾ ಕೈ ಹಾಕ್ತಾರಾ? ಅದರಲ್ಲಿ ಯಾರು ಬೇಕಾದ್ರೂ ಇಲ್ಲಿ ಯಾವನ ಬರ್ತಿದ್ದಾನೆ, ನೀವು ಹೇಳಿದ್ದೀರಿ ಅಷ್ಟೇ. ಹೇಳಿ. ಬಟ್ ಈ ಅವಶ್ಯಕತೆ ಇದೆಯಾ ಸರ್ ಬೆಂಗಳೂರಿಗೆ 7 ಭಾಗಗಳನ್ನಾಗಿ ಮಾಡೋದು? ನನಗೆ ಬೇಕಾಗಿದ್ದು ನಾನು ಯೋಚನೆ ಮಾಡಿದಾಗ ನನಗೆ ಬೇಕೋ ಬೇಡವೋ ಅನ್ಸತ್ತಿದು. ಅವಶ್ಯಕತೆ ನಿಮಗೆ ಇಲ್ಲದೆ ಇರ್ಬೋದು, ಅವ್ನಿಗೆ ಅನಿಸ್ತಿರ್ಬೋದು, ನನಗೆ ಗೊತ್ತಿಲ್ಲ. ಅವಶ್ಯಕತೆ ನಮಗೆ ಇಲ್ಲದೆ ಇರ್ಬೋದು. ನಾವು ಈ ಕಡೆ ತಿಕ್ಕಲ್ಲಿ ನಿಂತ್ಕೊಂಡು ಮಾತಾಡುವಾಗ ಅವಶ್ಯಕತೆ ಇಲ್ಲ ಅನ್ಸತ್ತೆ. ಗ್ರೀನ್ ಲ್ಯಾಂಡ್ ಎಂಬ ಒಂದು ಭಾಗ, ಭೂಭಾಗ ಡೆನ್ಮಾರ್ಕಿನ ಆಡಳಿತ ವ್ಯಾಪ್ತಿಯಲ್ಲಿದೆ. ಆ ಭಾಗ ನನಗೆ ಬೇಕು ಅಂತ ಅಮೆರಿಕ ಅಂತ ಇದೆ. ಅಮೆರಿಕದ ದೃಷ್ಟಿಯಲ್ಲಿ ಅದಕ್ಕೆ ಬೇಕಿರಬಹುದು, ಗ್ರೀನ್ಲ್ಯಾಂಡ್ ದೃಷ್ಟಿಯಲ್ಲಿ ಅದಕ್ಕೆ ಹೋಗಬೇಕು ಬೇಡ ಅನ್ನೋದಕ್ಕೆ ಇರಬೇಕಲ್ಲ ಒಂದು. ಹಾಗೆ ಇದು ನೀವು ಹೇಗೆ ನೋಡ್ತಿದ್ದೀರಿ ಹಾಗಾಗತ್ತಿದು. ಆದರೆ ಸಾಮಾನ್ಯವಾಗಿ ಪ್ರಪಂಚಾದ್ಯಂತ, ಪ್ರಪಂಚದ ಎಲ್ಲೆಡೆಗಳಲ್ಲಿ, ಇನ್ಕ್ಲೂಡಿಂಗ್ ದಿ ಗ್ರೇಟ್ ಕಾಂಗ್ರೆಸ್ ಪಾರ್ಟಿ ಆಫ್ ದಿ ಭಾರತ್ ದಿ ಇಂಡಿಯಾ, ಇಲ್ಲಿ ಹೇಳ್ತಿದ್ದು ಸ್ಮಾಲ್ ಇದ್ರೆ ಅಡ್ಮಿನಿಸ್ಟ್ರೇಟಿವ್ಲಿ ಬೆಟರ್ ಅಂತ ಹೇಳ್ಕೊಂಡು ಮಾಡ್ತಿದ್ರು. ಹೀಗಾಗಿ ಇವರು ಅದನ್ನು ಫಾಲೋ ಮಾಡಕ್ಕೆ ಹೊಂಟಿದ್ದಾರೆ. ಇವರು ಅಂದ್ರೆ ಈ ಅಧಿಕಾರ ವಿಕೇಂದ್ರೀಕರಣ ಅಂತೆಲ್ಲ ಮಾಡ್ತಿದ್ರಲ್ಲ ಮೊದಲು, ಅಧಿಕಾರ ವಿಕೇಂದ್ರೀಕರಣ ಎಂಬ ಭ್ರಮೆ ಮಾತ್ರ ಭ್ರಷ್ಟಾಚಾರನ ಹೆಚ್ಚು ಮಾಡುತ್ತೆ, ಕಾಸ್ಟನ್ನು ಹೆಚ್ಚು ಮಾಡುತ್ತೆ, ಅದರ ಅನುಮಾನ ಇಲ್ಲ. ಬೆಂಗಳೂರು ಇಂಪ್ರೂವ್ ಆಗುತ್ತೆ 7 ನಗರ ಪಾಲಿಕೆ ಆಗಿ ಅಂತ ನನಗೇನು ಅನಿಸಲ್ಲ. ಮನೋಸ್ಥಿತಿ ಮತ್ತು ಆಯ್ಕೆಯಾಗುವವರು ಮತ್ತು ಆಡಳಿತ ನಡೆಸುವವರೆಲ್ಲರೂ ಅದೇ ಕಚಡಗಳೇ. ಹಾಗಾಗಿ ಅದೇನೂ ಚೇಂಜ್ ಆಗಲ್ಲ. ಬೆಂಗಳೂರು ಇನ್ನೊಂದು 4 ಗೂಟದ ಕಾರ್ ಬರುತ್ತೆ, ಒಂದು 16 ಬಿಲ್ಡಿಂಗ್ ಬರುತ್ತೆ, 24 ಜನ ಒಳ್ಳೆ ಚೆನ್ನಾಗಿ ಮನೆ ಕಟ್ಕೋತಾರೆ, ಚೆನ್ನಾಗಿ ಇರ್ತಾರೆ. ಡಿ ಕೆ ಶಿಷ್ಯಂದ್ರು ಅದರಲ್ಲಿ ಇರಬಹುದು. ನನ್ನ ಪಾಯಿಂಟ್ ಅದಲ್ಲ. ಡಿ ಕೆ ವಾದ ಏನು? ಆಡಳಿತ ನಡ್ಸಕ್ಕೆ ಆಗ್ತಿಲ್ಲ ಅಂತ ತಾನೆ ಇಷ್ಟು ದೊಡ್ಡದಾಗಿದೆ. ಹಾಗಾದ್ರೆ ಹೊಸದು ಯಾಕೆ ಸೇರಿಸ್ತೀರಿ ಅಂತ ನನಗೆ ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡಲ್ಲ ಯಾರುವೆ. ಇದನ್ನೇ ಹೊಡಿತಾ ಇದ್ದೀರಾ, ಹೊಸದ್ಯಾಕೆ ಸೇರಿಸ್ಬೇಕು? ಹೊಸದ್ಯಾಕೆ ಸೇರಿಸ್ಬೇಕು? ಇರೋದನ್ನೇ ಹೊಡೆದು ಬಿಡಿ ಸಾಕು. ಇರೋದನ್ನೇ ಮ್ಯಾನೇಜ್, ಹೊಸದು ಸೇರಿಸೋದೇ ಬೇಡಪ್ಪ. ಈಗ ಇರೋದನ್ನ ಮ್ಯಾನೇಜ್ ಮಾಡಕ್ಕೆ ಆಗ್ತಾ ಇಲ್ಲ ಅಂತ ಹೊಸದು ಸೇರಿಸೋದು ಬೇಡ, ಇರೋದನ್ನೇ ಹೊಡೆದು ಬಿಡಿ ನೋಡೋಣ. 4 ಭಾಗಕ್ಕೆ 7 ಭಾಗ ಬೇಡವೇ ಬೇಡ, ಅದು ಮಾಡಿ ನೋಡೋಣ. ಅದ್ಯಾಕೆ ಸೇರಿಸಬೇಕು? ವೈಯಕ್ತಿಕ ಆಸೆಗಳು ಮತ್ತು ತೀರದ ಹಣದ ದಾಹ ಇರೋವರೆಗೆ ನಾವೇನು ಮಾಡಕ್ಕೆ ಬರಲ್ಲ ಆಡಳಿತದಲ್ಲಿದ್ದವ್ರನ್ನ. ಆಯ್ತಾ? ಲಾಸ್ಟ್ಲಿ ನಂದೊಂದು ಕ್ವಶನ್ ಇದೆ ಸಿದ್ದರಾಮಯ್ಯಗೂ ಮತ್ತು ಡಿ ಕೆಗೂ. ಕರ್ನಾಟಕ ಭಾಳ ದೊಡ್ಡದಾಗಿದೆ, ಆಡಳಿತ ನಡೆಸೋದು ಕಷ್ಟ ಆಗ್ತಿದೆ, ದುಡ್ಡಿಲ್ಲ ನಮ್ಮ ಹತ್ರ, ದುಡ್ಡನ್ನು ಹಂಚಕ್ಕಾಗ್ತಿಲ್ಲ, ಕೊಟ್ಟಿದ್ದ ದುಡ್ಡೆಲ್ಲ ಹಾಳಾಗ್ತಾ ಇದೆ ಸುಮ್ಮನೆ ಉತ್ತರ ಭಾಗದಲ್ಲಿ. ಕರೆಗೆ ತಂದೆ ಇಬ್ಬರು ಉತ್ತರ ಕೊಡಬೇಕು. ಗುಲ್ಬರ್ಗ ಯಾಕೆ ಹೀಗಿದೆ ಅಥವಾ ಗುಲ್ಬರ್ಗದ ಹಳ್ಳಿಗಳು ಯಾಕೆ ಹೀಗಿವೆ 75 ವರ್ಷದಲ್ಲಿ, ಯಾರೊಬ್ಬರು ಉತ್ತರ ಕೊಡಬೇಕಲ್ಲ. ಹಾಗಾಗಿ ಅದು ಆಗ್ತಿಲ್ಲ ನಮ್ಮ ಕೈಲಿ ಹ್ಯಾಂಡಲ್ ಮಾಡೋಕ್ಕೆ. ಎಲ್ಲರಿಗೂ ಸಾಕಾಗೋಗಿದೆ. ಯಾಕೆ ಕರ್ನಾಟಕನೇ ಹೊಡೆದು ಬಿಡಬಾರ್ದು? 3 ಭಾಗದಲ್ಲಿ ಚಿಕ್ಕದಾಗೂ ಆಡಳಿತ ನಡೆಸ್ಕೋಬೋದಲ್ಲ, ಯಾಕೆ ಮಾಡಬಾರ್ದು? ವೈ ನಾಟ್? ಅಲ್ಲ, ನಾಳೆ ಅವ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ, ಅವ್ರು ಏನಾದ್ರು ಹಾಕೊಂಡು ಹೋಗ್ಲಿ, ಹೋಗ್ರಿ, ನನಗೇನಾಗಬೇಕು, ಅವ್ರು ಆದಷ್ಟು ಅವಾಗ ಹಂಗೆ ಆಗ್ಲಿ, ಓಡಿ ಬಿಡಿ. ನಾನು ಹೇಳ ಆಡಳಿತ ಚೆನ್ನಾಗಿ ನಡೆಸ್ಬೋದಲ್ಲ. ಅಲ್ಲ, ರಾಜ್ಯದ ವಿಚಾರ ಬಂದಾಗ ಅಖಂಡ ಕರ್ನಾಟಕನೇ ಬೇಕು. ಯಾಕೆ ಇರಬೇಕು? ಬೆಂಗಳೂರು ಬಂದಾಗ ಯಾಕೆ ಅಖಂಡ ಬೆಂಗಳೂರು ಇರೋದು ಬೇಡ ನಿಮಗೆ? ಅದ್ಯಾಕೆ ಬೇಡ? ಹೊಡೆದು ಬಿಡಿ ರಾಜ್ಯನ 3 ಭಾಗ, 2 ಭಾಗನೋ 3 ಭಾಗನೋ 4 ಭಾಗನೋ 16 ಭಾಗನೋ ಎಷ್ಟೋ ಭಾಗ ಹೊಡ್ಕೊಳ್ಳಿ. ಚಿಕ್ಕದಾಗಿ ಚೆನ್ನಾಗಿರೋಣ. ಡಿ ಕೆ ಕ್ವಿಕ್ ಆಗು CM ಆಗ್ಬೋದು ಬೇಕಾರೆ. ಎಲ್ಲರೂ ಒಂದೊಂದು ರಾಜ್ಯ ತಗೋಬಹುದು. ಅಲ್ಲಿಗೆ ಬೇಡ. ನೀವು ಹೇಳ್ತಿದ್ರಲ್ಲ ವಿಜಯನಗರದ ಎಸ್ ಹೊಡೆದಾಗ ಕಾಂಗ್ರೆಸ್ ನಿಲುವೇನಿತ್ತು?
ಖಂಡಿಸಿ ಅದನ್ನ ಕ್ಯಾನ್ಸಲ್ ಮಾಡ್ಬಿಡ್ತೀವಿ ಅಂದಿದ್ರಿ. ಅಲ್ಲಿ ಕ್ಯಾನ್ಸಲ್, ಇಲ್ಲಿ ಹೊಡಿತೀನಿ. ಏನ್ರಿ ದ್ವಂದ್ವಗಳು ಇದು ತೋರಿಸೋದು ಇಷ್ಟೇ. ಆಗಲೇ ಸ್ವಹಿತ, ಧನದಾಹ, ಪಿಚಾಚಿಯಂತೆ ನನ್ನ ಮೈಯನ್ನು ಆವರಿಸಿಕೊಂಡಾಗ ಅದಕ್ಕೆ ಮಂತ್ರವಾದಿಗಳು ಸಿಕ್ಕಲ್ಲ.